ಅಕ್ಕ ನಮಸ್ತೆ. ಅಕ್ಕ ನಮಸ್ತೆ. ನಮ್ಮ ಹೆಸರು ನಾಗರಾಜ್ ಅಂತ. ಎನ್ರೂಟ್ ಆರಿಜಿನ್ ಪ್ರೈವೇಟ್ ಲಿಮಿಟೆಡ್. ಇವತ್ತು ಡೇಟ್ ಎಷ್ಟಕ್ಕ? 19 2026 ಅಂದ್ರೆ ಬಸವನಹಳ್ಳಿ ಗೊಲ್ಲರಟ್ಟಿ. ಓಕೆ. 19-26 ಇದು ಮೇ ತಿಂಗಳು. ಇವತ್ತು ನಾನು ಹಿಂಗೆ ತೋಟಕ್ಕೆ ಬಂದಿದ್ದೀನಿ. ಲಾಸ್ಟ್ ಟೈಮು ನಿಮ್ಮ ಕಾಟಪ್ಪ ತಮ್ಮ ಅಣ್ಣ, ಆಮೇಲೆ ನಿಮ್ಮ ತಂದೆ ರುದ್ರ ಕಡೆಯಲ್ಲಿ ಸಿಕ್ಕಿದ್ರು. ಬನ್ನಿ ಸರ್, ನಮ್ಮ ಹೊಲಕನ ಬರ್ಲಿಲ್ಲ, ಅಕ್ಕಪಕ್ಕದವರೆಲ್ಲ ಕೇಳ್ತಾ ಇದ್ರ, ಅಷ್ಟು ಚೆನ್ನಾಗಿ ಕಾಯಿಡಿದೆ, ನೀವು ಒನ್ ಟೈಮ್ ಬಂದಿಲ್ಲ ಅಂದ್ರೆ ಬಹಳ ಖುಷಿ ಆಯ್ತು. ಅಕ್ಕ ನಾನು ಇವತ್ತು ಫೀಡ್ಬ್ಯಾಕ್ ತಗೊಳಕ್ ಬಂದೀನಿ. ನಾನು ಎನ್ರೂಟ್ ಆರಿಜಿನ್ ಪ್ರೈವೇಟ್ ಲಿಮಿಟೆಡ್ ಕಲ್ಕತ್ತಾ ಕಂಪ್ನಿಯಿಂದ ಬಂದೀನಿ. ಅಕ್ಕ ನಾವು ಒನ್ ಟೈಮ್ ನೀವು ವಿಸಿಟ್ ಕಳಿಸಿದ್ರಿ. ಹೆಂಗ್ ಗೊತ್ತಾಯ್ತು ಅಂದ್ರೆ ರುದ್ರೇಶ್ ಅವರು ತೋಟಕ್ಕೆ 3-4 ವರ್ಷ ಹಾಕ್ಸಾರ, ನಮ್ಮ ಅಕ್ಕ ಅವ್ರದ್ದೊಂದಿದೆ ನೋಡ್ಕೊಂಬನಿ ಅಂತ ಹೇಳಿದ್ರಿ. ನಾನು ಬಂದಿದ್ದೆ, ನೀವು ಅವ್ರ ಅಕ್ಕಾರ ಅಂತ ಗೊತ್ತಾಯ್ತು. ಬಂದು ಎಲ್ಲ ನೋಡ್ಕೊಂಡು ಹೋದೆ. ಆಮೇಲೆ ಈ ಥರ ಬುಡಕ್ಕೆ ಹಾಕ್ಸ್ಬೇಕಂತ ಹೇಳಿದೆ. ಅಂದ್ರೆ 4 ಥರ ಐಟಮ್ನ ನಾನು ಬುಡಕ್ಕೆ ಬರ್ದೆ. ಸಾಯಿಲ್ ಕೇರ್ ಗ್ರ್ಯಾನ್ಯೂಲ್ ಅಂತಂದು, ಸಾಯಿಲ್ ಪವರ್ ಗೋಲ್ಡು, ಹ್ಯೂಮಿಕ್ ಅಂತಂದು ಕಾರ್ಬನ್. ಈ 4 ಐಟಮ್ನು 200 ಲೀಟರ್ ಡ್ರಮ್ಮಿಗೆ ಮಿಕ್ಸ್ ಮಾಡಿ ಒಂದೊಂದಕ್ಕೆ 1 ಲೀಟರ್ ಥರ ನಾವು ಕೊಟ್ವಿ, ಸುತ್ತಲೂ ಒಂದು ಅಡಿ ಬಿಟ್ಟು. ಕೊಡೋಕ್ಕಿಂತ ಮುಂಚೆ ಯಾವ ಥರ ಇತ್ತು ಅಡಿಕೆ ತೋಟ, ಕೊಟ್ಟಾದ್ಮೇಲೆ ಯಾವ ರೀತಿ ಇಂಪ್ರೂವ್ಮೆಂಟ್ ಆಗಿತ್ತಮ್ಮ? ಕೊಟ್ಟ ಮೇಲೆ ಚೆನ್ನಾಗಿದೆ. ಅಲ್ಲ, ನೀವು ಎಷ್ಟೆಷ್ಟು ಒಮ್ಮಳೆ ಬಂದಿದೆ ನಮಗೆ? ಇವಾಗ ಭಾಳ ಒಂದೊಂದು ಅವಾಗ ಭಾಳ ಚೆನ್ನಾಗಿ ಕಿತ್ತಿದೆ. ಇಲ್ಲೇ ನೋಡ್ತಾ ಇದ್ರಲ್ಲಮ್ಮ, ಒಂದಲ್ಲಿ 7, 8, 9 ಒಂಬಳೆ ಬಂದಿದೆ. ಈಗ ಅಕ್ಕ ಈಗ ಬಹಳ ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ. ಒಂದು ಹಳ್ಳಿ ಡ್ರಾಪ್ ಆಗಿಲ್ಲ. ಲಾಸ್ಟ್ ಟೈಮ್ ಈ ಮಂತ್ ಅಮ್ಮ ಈ ವರ್ಷನ ಒಂದು 3-4 ಸಲ ಹೊಗೆ ಮಂಜು ಬಿತ್ತು ಗೊತ್ತಾ, ಕಣ್ಣಿಗೆ ಕಾಣದಂಗೆ. ಆ ಥರ ಬಿದ್ರು ಕೆಲವೊಂದು ಹಳ್ಳಿ ಡ್ರಾಪ್ ಹಾಕವು. ಬಟ್ ನಮ್ಮ ಎನ್ರೂಟ್ ಅದೇ ನಿಮ್ಮ ತಮ್ಮವರು ಅಣ್ಣವರು ಅವ್ರು ಹೇಳ್ತಾ ಇದ್ರು, ಸರ್ ಆ ಥರ 3-4 ಸಲ ಹೊಗೆ ಮಂಜು ಬಿದ್ರು ಒಂದು ಹಳ್ಳಿ ಡ್ರಾಪ್ ಆಗಿಲ್ಲ, ಭಾರಿ ಕಾಯಿ ಹಿಡಿದಿದೆ, ನೀವು ಹೊಲಕ್ಕೆ ಬಂದಿಲ್ಲ, ನೀವು ಬರ್ಬೇಕು ಸರ್, ನಮ್ದು ಫೀಡ್ಬ್ಯಾಕ್ ತಗೊಂಡೋಗ್ಬೇಕಂತ ಹೇಳಿ. ಬಂದಿಲ್ಲ ಅವರು, ನಾವೇ ಬಂದು ನೋಡ್ಕೊಂಡ್ ಬರ್ತಿದ್ದಾಳಪ್ಪ ಅಂತ ಅಂದ್ರು. ಚೆನ್ನಾಗ್ ಬಂತೆ ಅಂತ ಹೇಳಿದೆ ಹೇಳಿದೆ. ನೋಡಮ್ಮ, ಒಂದಲ್ಲಿ 1, 2, 3, 4, 5, 8 ಕುಂತ ಹಿಡಿದಿದೆ. ಒಂದು ಕೂಡ ಹಳ್ಳಿ ಡ್ರಾಪ್ ಆಗಿಲ್ಲ. ಓಕೆ, ಅಷ್ಟೇ ಚೆನ್ನಾಗಿ ಬಂದಿದೆ. ಓಕೆ. ಜನ ಹಾಕಿದ್ರಿ, ಯಾರು ತಂದ್ರು ಅಂತಂದ್ರು. ನಮಗೆ ನಮ್ಮ ಅಣ್ಣ ಹೇಳ್ದ, ಅವ್ರು ತಂದು ಹಾಕಿದ್ರು ಅಂತ ಹೇಳಿದ್ವಿ. ನಾವು ಹಾಕ್ಸ್ಬೇಕು ಅಂತ ಅಂದ್ರೆ ಇದನ್ನ ಈ ತೋಟ ಇಂಪ್ರೂವ್ಮೆಂಟ್ ಆಗಿರೋದು ನೋಡಿ ಅಕ್ಕಪಕ್ಕದವರೆಲ್ಲ ಬಂದು ಕೇಳ್ತಾ ಇದ್ದಾರೆ, ಏನ್ ಗೊಬ್ಬರ ಹಾಕಿದ್ವಿ, ನಾವು ಔಷಧಿ ಹಾಕಿಸಿದ್ವಿ, ಚೆನ್ನಾಗ್ ಬಂತೆ ಅಂತ ಎಲ್ಲ ಹೇಳ್ಕೊಂತ. ಅದೇ ಈಗ 2-3 ಜನ ಅಮ್ಮ ಅಲ್ಲಿ ಕೇಳಿದ್ವಿ, ಆ ತೋಟದವರು ನೀವು ಔಷಧಿ ಹಾಕಿರಲ್ಲ ಸರ್ ಅಂದ್ರು. ಸರ್ ಅಂದ್ರು. ಅದೇ 1 ಎಕರೆ ಎಷ್ಟು ಬರುತ್ತೆ ಏನಂದ್ರು, ಒಂದು 15 ಫಸಲಿ 1 ಗಿಡಕ್ಕಾದ್ರೆ 2 ಟೈಮ್ ಬುಡಕ 1 ಟೈಮ್ ಸ್ಪ್ರೇಗೆ ಒಂದು 15,000 ಬರುತ್ತೆ ಅಂತ ಹೇಳಿದ್ವಿ. ಅವರು ಸರ್ ಬರೀ ಅಷ್ಟೇ ನಿಮ್ಮದು ಇದಾಗೋದು ಅಂತ ಹೇಳಿದರು. ಸರ್ ಅಂದರೆ ಲಾಸ್ಟ್ ಸರ್ ಹೊಲ ಕಾಯಿ ಚೆನ್ನಾಗಿ ಹಿಡಿದಿದೆ ಕಾಟಪ್ಪರ ಅಕ್ಕವ್ರದ್ದು, ಮುಂದಿನ ವರ್ಷ ಇಷ್ಟು ಖರ್ಚು ಕಡಿಮೆ ಆಗತ್ತಂದ್ರೆ ನಾವು ಹೊಲಕ್ಕೆ ಹಾಕ್ತೀವಿ ಸರ್ ಅಂತೇಳಿ ಇಲ್ಲಿ ಇವರೆಲ್ಲ 3-4 ಜನ ಮಾತಾಡಿ ಹೋಗಿ ಸರ್ ಅಷ್ಟು ಕಾಯಿ ಚೆನ್ನಾಗಿ ಹಿಡಿದಿದೆ. ಇಲ್ಲೇ ಪಕ್ಕದಾಗ ಐತೆ ಅಂದಾಗ ಅಲ್ಲಿ ರೋಡ್ನಾಗೆಲ್ಲ ಮಾತಾಡ್ತಾರಣ್ಣ, ಚೆನ್ನಾಗ್ ಬಂತೆ ತೋಟ ಭಾಳ ಚೆನ್ನಾಗೈತೆ ಅಂತ ಹೇಳಾರ ನೋಡಿ. ಯಾವಾಗ ಹಿಂದ್ ವರ್ಷ ಅಷ್ಟಿದ್ರು ಇನ್ನು ಫಸ್ಟ್ ಫಲ ಅಂತೀವಿ, ಎಷ್ಟು ಚೆನ್ನಾಗಿ ಹಿಡ್ದಾತಲ್ಲ ಕಾಯಿ, ನಮ್ ಗಿಡ ಹಾಕಿದ್ರೆ ಹೆಂಗಿಲ್ಲ ಅಂತ ಹೇಳಿದಾರೆ. ಔಷಧಿ ಹಾಕ್ಸಿ ತಡಿ ರಿಸಲ್ಟ್ ಚೆನ್ನಾಗ್ ಮಾಡ್ತಾ ಇದ್ವಿ ನಾವು. ಕರೆಕ್ಟ್ ಅಮ್ಮ, 6 ತಿಂಗಳು 1 ಟೈಮ್ ಬುಡಕ್ ಹಾಕ್ಸ್ರಿ, 1 ಟೈಮ್ ಸ್ಪ್ರೇ. ಅದು ವಾತಾವರಣ ಏನಾರು ಎಫೆಕ್ಟ್ ಇದ್ದ ಮಾತ್ರ ಬೇರೆ ರೋಗಗಳು ಡಿಫ್ರೆನ್ಸ್ ಇದಾಕೈತಿ. ಅವಾಗ ಅವಶ್ಯಕತೆ ಇದ್ರೆ ಮಾತ್ರ ಸ್ಪ್ರೇ ಮಾಡಿಸ್ತೀವಿ, ಏನು ಇಲ್ಲ ಅಂದ್ರೆ ಎಲ್ಲ ಬುಡಕೆ ಕೊಡೋದು. ಮೇಲೇನು ಅವಶ್ಯಕತೆ ಇಲ್ಲಮ್ಮ. ಈಗ ಎಲ್ಲ ಕ್ಲೀನ್ ಮಾಡಿದ್ಮೇಲೆ 1 ಟೈಮ್ ಬುಡಕ್ಕೆ ಹಾಕ್ಸಿ. ಯಾಕಂದ್ರೆ ನೋಡಿ ಇದು ಮಿಡಲ್ ಕುಂಚು ಎಲ್ಲ ಕಿತ್ತಲ್ಲ, ನೋಡಿ 3-4 ಕುಂಚು ಕಿತ್ತಿದಲ್ಲ, ಅದಕ್ಕೆ ಈಗಲಿಂದ ನ್ಯೂಟ್ರಿಷನ್ ಕೊಟ್ರೆ ಕಾಯಿ ಚೆನ್ನಾಗಿ, ಈಗೇನು ಕಾಯಿ ಹಿಡ್ದತ್ತಲ್ಲ ಅದಕ್ಕಿಂತ ಚೆನ್ನಾಗಿ ಬರುತ್ತೆ ಕಾಯಿ. ಇದು ಅಂದ್ರೆ ತೂಕ, ಶೈನಿಂಗು ಭಾಳ ಖುಷಿ ಆಯ್ತಮ್ಮ ಈ ತೋಟ ನೋಡಿ. ನೋಡಿ 19 ಮೇ ತಿಂಗಳು 2026 ಬಸವನಹಳ್ಳಿ ಗೊಲ್ಲರಟ್ಟಿ ಅಂತ ಈ ಊರಲ್ಲಿ ನನ್ನ ಇವತ್ತು ಫೀಡ್ಬ್ಯಾಕ್ ತಗೊಳಕ್ಕಾಗಿ. ನಿಮ್ಮ ತಂದೆ ಹೆಸರೇನು?
ಬೊಮ್ಮಪ್ಪ ಅವರು ಲಾಸ್ಟ್ ಟೈಮ್ ಇದರಲ್ಲಿ ಸಿಕ್ಕಿದ್ರು ನಮಗೆ ರುದ್ರಕಟ್ಟಲ್ಲಿ. ಅಣ್ಣ ನೀವು ಹೊಲ್ಕ ಬರ್ತಿಲ್ಲ ಏನಿಲ್ಲ, ಭಾಳ ಚೆನ್ನಾಗಿ ಬಂದಿದೆ ನಿಮ್ದು ಹಾಕಿದ ಮೇಲೆ, ನೀವು ನಮ್ಮೂರಿಗೆ ಯಾವಾಗ ಬರ್ತೀರ ಅಂತೇಳಿ ನಿಮ್ಮ ಅಪ್ಪಾಜಿನ ಇವತ್ತು ನಾನು ಕರ್ಸ್ಕೊಂಡೈತಿ. ನಮ್ಮ ಔಷಧಿ ಹಾಕಿದ ಮೇಲೆ ನಿಮ್ಗೆ ಏನು ಅನಿಸ್ತಮ್ಮ? ಚೆನ್ನಾಗಿ ಅನಿಸ್ತದ? ಚೆನ್ನಾಗಿ. ನಿಮ್ಮ ಹೆಸರು ನಿಮ್ಮ? ನಮ್ಮ ಹೆಸರು ಕವಿತಾ. ಇವರು ಬೊಮ್ಮಪ್ಪರ ಮಗಳು ಇವ್ರು ಕವಿತಾ ಅಂತ. ಯಾಕಂದ್ರೆ ಹೊಲ ಎಲ್ಲ ನೋಡ್ಕೊಳ್ಳೋದು ಇವ್ರೆ. ಭಾಳ ನಾನೇ ಬಂದು ಕೊಡ್ತೀನಿ, ನಿಮ್ಮ ಔಷಧಿ ಹಾಕಿ ಭಾಳ ಚೆನ್ನಾಗೈತೆ ಅಂದು. ತುಂಬ ಧನ್ಯವಾದಗಳಮ್ಮ. ನಮ್ಮ ಔಷಧಿ ಹಾಕಿದ ಮೇಲೆ ತೋಟ ಇಷ್ಟು ಮಟ್ಟಿಗೆ ಇಂಪ್ರೂವ್ಮೆಂಟ್ ಆಗೈತಿ ಅಂತಾರಲ್ಲ, ನನಗೆ ಅದೇ ಖುಷಿ ಆಯಿತು. ಇದೆಲ್ಲ ಕ್ಲೀನ್ ಮಾಡಿ ಇನ್ನೊಂದು ಟೈಮ್ ಬುಡಕ್ಕೆ ಹಾಕ್ಸಿರಮ್ಮ. ನಾವು ಹೇಳ್ದಂಗೆ ಮಾಡ್ರಮ್ಮ, ವರ್ಷ 5ರಿಂದ 6 ಲಕ್ಷ ಒಂದು ಎಕರೆಗೆ 1200 ಗಿಡ ಅಲ್ವ ನಿಮ್ಮದು? ವರ್ಷ ಏನಿಲ್ಲ ಅಂದ್ರೆ 8ರಿಂದ 12 ಲಕ್ಷವರೆಗೆ ಬೆಳೆ ತೆಗಿಸ್ತೀನಿ. ನೀವು ಯಾವ್ದು ಇದು ಮಾಡೋಕ್ಕೋಡಿ. ಅಷ್ಟು ನಮ್ಮಲ್ಲಿರ್ತಕ್ಕಂಥ ನ್ಯೂಟ್ರಿಷನ್ ಗೊಬ್ಬರಗಳು ನಮ್ಮಲ್ಲಿದೆ, ಅಂದ್ರೆ ಲಿಕ್ವಿಡ್ ಬೇಸಲ್ಲಿ ನಾವು ಕೊಡ್ತೀವಿ. ಪಾಪ ನೀವೇ ಏನಾರು ಇದಾಗಕ್ಕೆ ನೀವೇ ಬೇಕಣ್ಣ, ಈಗ ಚೆನ್ನಾಗಪ್ಪ ಅಂತ ಅಂದ್ವಿ. ನೀವೇ ರಿಸಲ್ಟ್ ಹೆಂಗ್ ಕೊಡ್ತಿದ್ವಿ ನಾವು. ಭಾಳ ಖುಷಿ ಆಯ್ತಮ್ಮ ನೀವು ಮಾಹಿತಿ ಹಂಚ್ಕೊಂಡು ಇದಕ್ಕೆ. ಯಾಕಂದ್ರೆ ಆ ರೋಡಲ್ಲೆಲ್ಲ ಕೇಳ್ತಿದ್ರಿ ಏನ್ ತೋಟ ಅಂತ ಹೇಳ್ತಾರೆ. ಇದು ರಿಸಲ್ಟ್ ಚೆನ್ನಾಗಿ ಬರೋದಕ್ಕೆ ಕೇಳ್ತಾ ಇದಾರೆ. ಯಾರು ಕರ್ಸಿ ನಾವು ನೆಕ್ಸ್ಟ್ ಹಾಕ್ಸ್ತೀವಿ ಅಂತ ಅಂದ್ರೆ ಆದ್ರೂ ನಾವ್ ಹಿಂಗೆ ಯಾರು ಇದು ಮಾಡಿ ಒಟ್ಟಿಗೆ ಅವ್ರವ್ರೇ ಮಾತಾಡಕ್ ಹಚ್ಚಿದಾರೆ. ಅದೇ ಈಗ ನೋಡ್ತಾ ಇದ್ದೆ ನಮ್ಮಲ್ಲಿ. ಸರ್ ನೀವು ಔಷಧಿಯವ್ರು ಅಂದ್ರು. ಸರ್ ನಮ್ಮ ನಂಬರ್ ಇಸ್ಕೊಂಡು ಒಂದು 2-3 ಯಾವ ತಿಪ್ಪೆ ಗೊಬ್ಬರ ಕೊಂಡ್ಕೊಳ್ಳೋ ಹಾಕೋದು ಬೇಡ ಸರ್, ಇಷ್ಟು ಮಾಡಿ ಡೆವಲಪ್ಮೆಂಟ್ ಆಗಿದೆ ನಮ್ಗೆ ಗೊತ್ತೇ ಅಲ್ಲ. ಜನ ನೋಡ್ಲಿಲ್ಲ ಇಲ್ಲಿಗೆ ಬರ್ಲಿಲ್ಲ. ನಾವು ಗೊಬ್ಬರ ಇದನ್ನ ಔಷಧಿ ಹಚ್ಚಾಕ ಎಲ್ಲಿ ಜನ ಬಂದಿದ್ರು, ಇಲ್ಲಿ ಬರ್ಲಿಲ್ಲ. ಅದೇ ಇಂಪ್ರೂವ್ಮೆಂಟ್ ಆದ್ಮೇಲೆ ಯಾರಾಗ್ಲಿ, ನಾನಾಗ್ಲಿ ಅಷ್ಟೇ, ಯಾರಾಗ್ಲಿ ಅಷ್ಟೇ. ಈಗ ನಾವು ಹೇಳಕ್ ಹೋದಾಗ ತೋಟ ಇದು ಏನ್ ತೋಟ ಏನ್ ರಿಸಲ್ಟ್ ಬಂತ ಇದು ಈಗ ಕಾಣ್ತದೆ. ನಾವ್ ಏನಾದ್ರು ಹೇಳಕ್ ಹೋದಾಗ ಎಂತವಲ್ಲ ಬಾಳ ಬಂದಂತಾರೆ. ಅದೇ ಈಗ ನಿಮ್ ಕಣ್ಣಿಗೆ, ರೈತರ ಕಣ್ಣಿಗೆ ಕಾಣ್ತತ್ತಲ್ಲ ನಿಮ್ ತೋಟ, ಇವಾಗ ಕೇಳ್ತಾ ಇದ್ರೆ ಎಲ್ಲ ಕಡೆ ಹಂಗೆ. ಭಾಳ ಖುಷಿ ಆಯ್ತು ಅಮ್ಮ. ಒಂದಲ್ಲಿ 10, 8, 9 ಮಳೆ ಬಂದೈತೆ ಅಮ್ಮ. ಏನಿಲ್ಲ ಅಂದ್ರೆ ಇದು ನೋಡಿ, ಇದರಲ್ಲಿ 7, 9 ಬಂದೈತೆ. ಒಂದು 40 kg ಕಾಯಕತ್ತು ನೋಡಮ್ಮ, ಬರೀ ಅದೊಂದು ಮರದಲ್ಲಿ. ಅಷ್ಟು ಹಿಲ್ಡ್ ಚೆನ್ನಾಗಿ ಬಂದಿದೆ ಅಮ್ಮ. ಭಾಳ ಖುಷಿ ಆಯ್ತು. ತುಂಬ ಧನ್ಯವಾದಗಳು. ಓಕೆ.